ನಮಸ್ಕಾರ ಎಲ್ರಿಗೂ. ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಬನ್ನಿ ಫಸ್ಟು. ಒಬ್ಬೊಬ್ಬರಿಗೆ ಒಂದೊಂದು ಭಾಷಾಭಿಮಾನ ಇರುತ್ತೆ. ನನಗಿವತ್ತು ನನ್ನ ಭಾಷೆ ಚಿತ್ರನ ಹೊರಗಡೆ ತೊಗೊಂಡೋಗಿ ಮಾಡೋದ್ರೂ ನನ್ನ ಭಾಷಾಭಿಮಾನ. ನಾನು ಕನ್ನಡ ಮಾತಾಡದೇ ಇರ್ಬೋದು, ಬೇಕಾದ್ರೆ ನಾನು ಬೇರೆ ಭಾಷೆಯಲ್ಲಿ ಮಾತಾಡ್ಬೋದು, ಬಟ್ ಕನ್ನಡಿಗನಾಗಿ ಕನ್ನಡ ಸಿನಿಮಾ ತಗೊಂಡು ಹೋಗೋದ್ರೆ ನನ್ನ ಭಾಷಾಭಿಮಾನ ತೋರಿಸ್ತೀನಿ. ಕನ್ನಡಿಗ ನಾನು ಎನ್ನಲೆ ನಗೆ ಆತುರ ಇಂಗ್ಲಿಷಿನ ಇಬ್ಬಂದಿಗೆ ಸೆಟ್ಟು ಹೊಡೆದು ನಿಲ್ಲುವ ಕಾತುರ. ಆ ವಿಡಿಯೋ ನೋಡಿದ್ರೆ ಅನಿಸ್ತದೆ ನಮ್ಮ ಬಾಸ್ ಮಾತಾಡಿದ್ದು, ಅಯ್ಯೋ ಅಲ್ಲ ಅವ್ರಿಗಿರೋಂಥ ನಮ್ಮ ಕನ್ನಡ ಅಭಿಮಾನ, ಕನ್ನಡ ಪ್ರೇಮ, ಇವತ್ತು ಕನ್ನಡ ಮೂವಿನ ಹಾಲಿವುಡ್ಗೆ ಆ ರೇಂಜಿಗೆ ತಗೋಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಆ ರೀತಿಲಿ ಅಷ್ಟು ದೊಡ್ಡ ಮೂವಿ ಮಾಡಿದ್ದಾರೆ. ಬಟ್ ಏನಕ್ಕೆ ಈ ಥರ ನೀವು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾಯಿದ್ದೀರೋ ಗೊತ್ತಿಲ್ಲ. ಬಟ್ ಅವರೇ ಒಂದು ಇಂಟರ್ವ್ಯೂಲಿ ಕ್ಲಿಯರಾಗಿ ಹೇಳಿದ್ದಾರೆ, ಈ ಮೂವಿ ಬಂದು ಹಾಲಿವುಡ್ ರೇಂಜಿಗೆ ಮಾಡ್ತೀನಿ, ಅದು ಕನ್ನಡದಿಂದ ಒಬ್ಬ ನಟ ಹೋಗಿ ಈ ಥರ ಮೂವಿ ಮಾಡ್ದ ಅನ್ನೋದೊಂದು ಕನ್ನಡಿಗರಿಗೆ ಅದೊಂದು ಕ್ರೆಡಿಟ್ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಆ ಮನುಷ್ಯ 4 ವರ್ಷ ಅದೇ ಒಂದು ಮೂವಿಗೆ ತನ್ನ ಬೇರೆ ಯಾವುದಕ್ಕೂ ಸಮಯ ಕೊಡದೆ ತನ್ನಲ್ಲಿರೋಂಥ ಕೋ ಆ್ಯಕ್ಟರ್ಸ್ಗಳನ್ನೆಲ್ಲ ಆ ಮೂವಿಗೋಸ್ಕರನೇ ಅವ್ರ ಟೈಮ್ನ ಕ್ಯಾಚ್ ಮಾಡಿ 4 ವರ್ಷ ಆ ಮೂವಿನ ಪರಿಶ್ರಮ ಪಟ್ಟು ಮಾಡಿದ್ದಾರೆ. ಬಟ್ ಒಂದು ಹೆಜ್ಜೆ ಬಂದು 3 ಅವರ್ ಥಿಯೇಟರ್ಸಲ್ಲಿ ನೋಡಿ ಸುಮ್ಮನೆ ನೆಗೆಟಿವ್ ಕಮೆಂಟ್ ಏನಕ್ಕೆ ಆಗ್ತಿದ್ದೀರ ನನಗಂತೂ ಗೊತ್ತಾಗ್ತಾಯಿಲ್ಲ. ಆನೆಸ್ಟಾಗಿ ಹೇಳಬೇಕು ಅಂದರೆ ತುಂಬ ಯಾವ ಥರ ಅಂತೇಳಿದ್ರೆ, ಯಾವುದು ರಾಜ ಸಾಬ್ 2 ಅಂತೆ, ಸುಮ್ಮನೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಎಲ್ಲ ಅದಕ್ಕೂ ಕಂಪೇರ್ ಮಾಡ್ತಿದ್ದೀರಾ. ಓಕೆ, ಈಗೇನೋ ಹೊರಗಡೆ ಇಂಡಸ್ಟ್ರಿ ಅಂದರೆ ಈಗ ಟಾಲಿವುಡ್ಡು, ಮಾಲಿವುಡ್ಡು, ಬಾಲಿವುಡ್ಡು ಅವರೇನೋ ಒಂದು ಮೂವಿ ಬಿದೋಗ್ಲೇನೋ ಒಂದು ಉದ್ದೇಶಕ್ಕೆ ನೆಗೆಟಿವ್ ಆಗಿ ಹೇಳ್ತಾರೆ ಅಂತ ತಿಳ್ಕೊಬೋದು. ಬಟ್ ಇಲ್ಲಿ ಸಮಸ್ಯೆ ಆಗಿರೋದೇನು ಅಂತೇಳಿದ್ರೆ, ನಯನತಾರ ಅವರು ಅದರಲ್ಲೊಂದು ಡೈಲಾಗ್ ಹೇಳ್ತಾರೆ, ಭಾಳ ಚೆನ್ನಾಗೈತೆ ಡೈಲಾಗು, ನೋಡಿರೋರು ಗೊತ್ತಾಗ್ತದೆ ಅದು ಏನು ಅಂತೇಳಿದ್ರೆ, ಒಂದು ಹೆಣ್ಣಿಗೆ ಹೆಣ್ಣುನೇ ಶತ್ರು ಅಂತೆ, ಆಯಿತಾ. ಅದನ್ನು ನಾನು ಈ ರೀತಿಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಕನ್ನಡಿಗರೇ ಶತ್ರುಗಳಾಗ್ಬಿಟ್ಟಿದ್ದಾರೆ. ಅಲ್ಲ ಕಂಡ್ರೆ ನೀವು ಹಿಂಗೆ ಅಂದರೆ ಆ ಮೂವಿ ಚೆನ್ನಾಗಿರೋ ಮೂವಿನೂ ನೀವೇ ನೆಗೆಟಿವ್ ಆಗಿ ಅದ್ರ ಬಗ್ಗೆ ಸ್ಪ್ರೆಡ್ ಮಾಡಿ ಮೂವಿ ಓಡದೆ ಫ್ಲಾಪ್ ಆಗಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಮಾಡ್ತಾಯಿದ್ದೀರಾ. ನೀವೆಷ್ಟೇ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿದ್ರು ಖಂಡಿತವಾಗ್ಲೂ ಆ ಮೂವಿ ಕ್ಲಿಕ್ ಆಗೇ ಆಗ್ತದೆ. ಅವ್ರು ಏನು ಅಚೀವ್ ಮಾಡಬೇಕು ಅನ್ನೋದು ಅವ್ರ ಮೈಂಡ್ಸೆಟ್ಟಲ್ಲಿ ಇತ್ತು, ಅದನ್ನು ಮಾಡೇ ಮಾಡ್ತಾರೆ. ಇನ್ನೂ ಕೆಲವು ಈ ತೆಲುಗು ಅಂದರೆ ಹೈದ್ರಾಬಾದು ಅಂದರೆ ಆಂಧ್ರದವರು ಕೆಲವರು ರಿವ್ಯೂ ಕೊಡೋದನ್ನ ನೋಡಿದೆ ನಾನು. ಬ್ಲೂ ಫಿಲ್ಮ್ ಅಂತ ಒಬ್ಬ ಹೇಳ್ತಾನೆ, ಬ್ಲೂ ಫಿಲ್ಮ್ ಅಂತ. ಅಲ್ಲ, ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಈ ಟಾಕ್ಸಿಕ್ ಮೂವಿ ಬಂದು 18+ ಅಡಲ್ಟ್ ಮೂವಿ ಅಂತೇಳಿ. ನಿಮ್ಗೆ ಇನ್ಯಾವ ಥರ ಹೇಳಬೇಕು ನನಗೆ ಗೊತ್ತಿಲ್ಲ. ಅವ್ನು ಮೂವಿಗೆ ಹೋಗಿ ಅವನು ಯಾವುದೋ ಯೋಚನೆಯಲ್ಲಿ ಏನು ನೋಡ್ಕೊಂಡು ಆ ಥರ ಹೇಳೋದು ನಾವು ಗೊತ್ತಿಲ್ಲ. ನಾವು ಥಿಂಕ್ ಮಾಡೋದು ಅಂಥದ್ದು ಏನು ತುಂಬ ಓವರಾಗೇನು ಅದರಲ್ಲೇನು ಅಷ್ಟು ನೋಡದೇ ಇರೋಷ್ಟೇನು ಈ ಹಾಲಿವುಡ್ಡಲ್ಲೇ ಮಾಡ್ತಾರಲ್ಲ ಲೆವೆಲ್ಗೇನು ಮಾಡಿಲ್ಲ. ನ್ಯಾಚುರಲಾಗಿ ಏನು ಮಾಡಬೇಕು ಅದೊಂದು ಥಿಂಕಿಂಗಲ್ಲಿ ಆ ಒಂದು ಮೈಂಡ್ ಸೆಟ್ಟಲ್ಲಿ ಮಾಡಿದ್ದಾರೆ. ಬಟ್ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಮೂವಿ ರಿಲೀಸ್ ಆಗೋ ಮುಂಚೆನೇ ಎಲ್ಲ ಕಡೆನೂ ಕೆಲವು ಕಾಂಟ್ರವರ್ಸಿಗಳಾದ್ರೂ ಕ್ಲಿಯರಾಗಿ ಹೇಳಿದ್ದಾರೆ, ಇದು ಬಂದು 18+ ಮೂವಿ, ಅಡಲ್ಟ್ ಮೂವಿ, ಫೇರಿ ಟೆಲ್ಸ್ ಗ್ರೋನ್ ಅಪ್ಸ್ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಅದನ್ನು. ಓಕೆನಾ? ಹಂಗಿದ್ರು ಏನಕ್ಕೆ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀರೋ ಗೊತ್ತಿಲ್ಲ. ಇದೇ ಥರ ಕನ್ನಡ ಮೂವಿಗಳು ಎಷ್ಟೋ ಮೂವಿಗಳು ಅದು ಅಂದರೆ ಅದು ಒಳ್ಳೆ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡಿಗರೇ ಅದನ್ನು ಹೇಟ್ ಮಾಡಿ ನೆಗೆಟಿವ್ನ ಸ್ಪ್ರೆಡ್ ಮಾಡಿ ಮೂವಿಗಳನ್ನ ಬೆಳೆಸ್ಬಿಟ್ರು. ಅಷ್ಟು ಪರಿಶ್ರಮ ಪಟ್ಟು 4 ವರ್ಷ ಒಬ್ಬ ಮನುಷ್ಯ ಅದೇ ಒಂದು ಪಿಕ್ಚರನ್ನು, ಅಂದರೆ ಕನ್ನಡ ಇಂಡಸ್ಟ್ರಿ, ಕನ್ನಡ ಅನ್ನೋದು ಅದೊಂದು ಭಾಷೆನ ಎಲ್ಲೋ ತೊಗೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಮಾಡಿದ್ರೆ ಯಾಕೆ ಹಿಂಗೆ ಸ್ಪ್ರೆಡ್ ಮಾಡ್ತಾಯಿದ್ದೀರೋ ನೆಗೆಟಿವ್ನ ಗೊತ್ತಿಲ್ಲ. ಆನೆಸ್ಟಾಗಿ ಹೇಳಬೇಕು ಅಂದರೆ ಈ ಪಿಕ್ಚರು ಅದು ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕ್ಲಿಯರಾಗಿ ಒಂದು ಅಬ್ಸರ್ವೇಷನಲ್ಲಿ ನೋಡ್ತಾ ಹೋಗಿ ಮೂವಿನ, ನಿಮಗೆ ಅದು ಏನು ಫೀಲ್ ಕೊಡುತ್ತೆ ಅಂದರೆ, ಇದು ಅಂದರೆ ನೀವು ಯಾವುದೋ ಒಂದು ಹಾಲಿವುಡ್ ಮೂವಿ ನೋಡಿದ್ರೆ ಏನು ಫೀಲ್ ಆಗಬೇಕು, ಸೇಮ್ ಅದೇ ಫೀಲ್, ಅದೇ ಸ್ಟೋರಿ, ಅದೇ ಬೇಸ್ಡ್ ಮೇಲೆ ಈ ಮೂವಿ ಮಾಡಿರೋಂಥದ್ದು. ಸುಮ್ಮನೆ ಏನಕ್ಕೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಹೋಗ್ತೀರಾ? ಅವ್ರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ನಾನು ಹಾಲಿವುಡ್ ರೇಂಜ್ಗೆ ಮಾಡ್ತೀನಿ ಮೂವಿನ ಅಂತ. ಮೂವಿನಿ ಅಂದರೆ ಯಾವುದ್ಯಾವುದೋ ಈ ಪುಷ್ಪ 2 ಅಂತೆ ಮತ್ತು ರಾಜ ಸಾಬ್ ಅಂತೆ ಅಷ್ಟೊಂದು ಚೀಪಾಗಿ ಹೋಗೋ ಲೆವೆಲ್ಗೆಲ್ಲ ಮೂವಿನ ಅವ್ರೇನು ಮಾಡಿಲ್ಲ. ತುಂಬ ಚೆನ್ನಾಗಿದೆ ಮೂವಿ. ನೀವೆಷ್ಟೇ ನೆಗೆಟಿವ್ ಆಗಿ ರಿವ್ಯೂ ಕೊಟ್ಟರು ತೊಂದರೆ ಇಲ್ಲ. ನಮಗೆ ಇಷ್ಟ ಆಯಿತು ಗುರು, ನಮ್ಮ ಒಬ್ಬ ಕನ್ನಡದ್ದು ಹೀರೋ ಇವತ್ತು ಇಡೀ ಭಾರತ ಅಲ್ಲ ಇಡೀ ಪ್ರಪಂಚನೇ ತಿರುಗಿ ನೋಡೋಂಗೆ ಮಾಡಿರೋಂಥ ಮೂವಿ ಇದು. ಬಟ್ ಅಂದರೆ ಏನು ಅಂತೇಳಿದ್ರೆ, ಈ ನಮ್ಮಂಥ ಸಣ್ಣ ಪುಟ್ಟ
ವಿಲೇಜ್ ಏರಿಯಾಗಳಿರೋಂಥ ಡಿಸ್ಟಿಕ್ಗಳಲ್ಲಿರೋಂಥ ಥಿಯೇಟ್ರ್ಗಳಲ್ಲಿ ಕ್ಲಾರಿಟಿ ಕಮ್ಮಿ 2D ಸ್ಕ್ರೀನ್ ಇರೋದ್ರಿಂದಾಗಿ ನಮ್ಗೆ ಅಷ್ಟು ಫೀಲ್ ಕೊಡೋಲ್ಲ. IMAX DD2 ಈ ಥರ ಈ ರೇಂಜಿಗೆ 4K HD ಇರೋಂಥ ಕೆಲವು ಥಿಯೇಟರ್ಗಳಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಗ್ಬೋದೇನೋ. ಬಟ್ ನಮ್ಗೆ ಇಂಥ ಇದರಲ್ಲಿದ್ರೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಕ್ತು. ಸುಮ್ಮನೆ ನೆಗೆಟಿವಾಗಿ ಸ್ಪ್ರೆಡ್ ಮಾಡ್ತಾ ಹೋಗ್ತಾಯಿದ್ದೀರಿ. ಬಟ್ ಓಕೆ, ಮೂವಿ ಚೆನ್ನಾಗಿದೆ. ನೀವು ಹೇಳೋ ಲೆವೆಲ್ಗೆಲ್ಲ ಏನು ಅಷ್ಟೇನು ಅಜೀಬಾಗಿಲ್ಲ. ಟಾಕ್ಸಿಕ್ ಇದು KGF 2 ಏನಾಯಿತು ಅದ್ರದ್ದು ನೆಕ್ಸ್ಟ್ ಒಂದು ಅವತಾರ ಅಂತಲೇ ಹೇಳ್ಬೋದು ಇದನ್ನು. ಓಕೆ, ಇಟ್ಸ್ ಓಕೆ. ನೀವು ಹೇಳೋ ಲೆವೆಲ್ಗೆ ಏನು ಚೀಪಾಗಿಲ್ಲ. ಫಸ್ಟು ಕನ್ನಡಿಗರನ್ನ ಕೆಳಮಟ್ಟದಲ್ಲಿ ಇಡೋದನ್ನ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಏನೋ ನಮ್ಮ ಅಕ್ಕಪಕ್ಕ ರಾಜ್ಯದವರು ಓಕೆ ಮಾಡ್ತಾರೆ ಅನ್ಬೋದು. ಏನಕ್ಕೆ ಅಂದರೆ ಅವರ ಪಾಯಿಂಟ್ ಆಫ್ ವ್ಯೂಲಿ ಅವ್ರಿಗೆ ಇಂಥ ಕನ್ನಡ ಅಂದಾಗ ಈಗ ಅವ್ರು ತೆಲುಗು ಅಲ್ವಾ, ಅವ್ರ ಪಾಯಿಂಟ್ ಆಫ್ ವ್ಯೂಲಿ ಏನು ಈ ಮೂವಿನ ಬೆಳೆಸ್ಬೇಕನ್ನೋದೇ ಅವ್ರ ಒಂದು ತಲೆಯಲ್ಲಿ ಇರ್ತದೆ. ಅವರು ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅನ್ನೋ ನೆಗೆಟಿವಿಟಿಲೇ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಎಲ್ಲ ಕಡೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಚೆನ್ನಾಗಿಲ್ಲ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂಲೇ ಅವ್ರು ಮಾತಾಡೋದು. ಚೆನ್ನಾಗೈತೆ ಅಂತ ಯಾವುದೇ ಕಾರಣಕ್ಕೂ ಕೇಳಲ್ಲ. ಅವ್ರನ್ನ ತುಂಬ ಇಷ್ಟಪಡೋಂಥವ್ರು ಹೇಳ್ತಾರೆ ಮೂವಿ ಚೆನ್ನಾಗಿದೆ ಅಂತ. ಬಟ್ ನೀವೇನೇ ಹೇಳಿ ಅವ್ರು ಏನು ಅಚೀವ್ ಮಾಡಬೇಕು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇದ್ರು ಖಂಡಿತವಾಗ್ಲೂ ಅದನ್ನು ರೀಚ್ ಆಗೇ ಆಗ್ತಾರೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ಸ್.